ಆಪರೇಷನ್ ಸಿಂಧೂರ್ ಇನ್ನೂ ಮುಗಿದಿಲ್ಲ, ಬಾಕಿ ಇದೆ. ಇದು ಬರೀ ಟ್ರೇಲರ್ ಅಷ್ಟೇ, ಪಿಕ್ಚರ್ ಇನ್ನೂ ಬಾಕಿ ಇದೆ. ಭುಜ್ ಏರ್ಬೇಸ್ ನಿಂದ ಪಾಕಿಸ್ತಾನಕ್ಕೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಸಂಪೂರ್ಣ ಸಿನಿಮಾವನ್ನ ಇಡೀ ವಿಶ್ವಕ್ಕೆ ತೋರಿಸಲಿದ್ದೇವೆ. ಪಾಕ್ ಟ್ರೇಲರ್ ನೋಡಿದೆ, ಪಿಕ್ಚರ್ ಇನ್ನೂ ಕೂಡ ಬಾಕಿ ಇದೆ ಅಂತ ಎಚ್ಚರಿಕೆ ಸಂದೇಶ ರವಾನಿಸಿದ್ದಾರೆ. साथियों, एक और बात मैं यहां साफ कहना चाहूंगा कि ऑपरेशन सिंदूर अभी खत्म नहीं हुआ है। जो कुछ भी हुआ है वह सिर्फ एक ट्रेलर मात्र था। अब जब समय आएगा, जब भी सही समय आएगा, तो हम पूरी पिक्चर भी दुनिया को दिखाएंगे। साथियों, एक और बात मैं यहां साफ कहना चाहूंगा कि ऑपरेशन सिंदूर अभी खत्म नहीं हुआ है। जो कुछ भी हुआ है वह सिर्फ एक ट्रेलर मात्र था। अब जब समय आएगा, जब भी सही समय आएगा, तो हम पूरी पिक्चर भी दुनिया को दिखाएंगे। साथियों, एक और बात मैं यहां साफ कहना चाहूंगा कि ऑपरेशन सिंदूर ಸಂದೇಶ, ಎಚ್ಚರಿಕೆಯ ಸಂದೇಶ. ಪಾಕಿಸ್ತಾನ ಮತ್ತೆ ಬಾಲ ಬಿಚ್ಚಿದ್ರೆ ಈ ಬಾರಿ ನಿರ್ನಾಮ ಗ್ಯಾರಂಟಿ ಅನ್ನೋ ಸ್ಪಷ್ಟ ಸಂದೇಶ ರವಾನೆಯಾಗಿದೆ. ನಿನ್ನೆ ಕಾಶ್ಮೀರದಿಂದ ಪಾಕ್ಗೆ ಬಿಸಿ ಮುಟ್ಟಿಸಿದ್ದ ರಾಜನಾಥ್ ಸಿಂಗ್ ಇವತ್ತು ಗುಜರಾತ್ನ ಭುಜ್ ವಾಯುನೆಲೆಯಲ್ಲಿ ನಿಂತು ಭಾರತವನ್ನ ಕೆಣಕುವ ದುಸ್ಸಾಹಸವನ್ನ ಕನಸಿನಲ್ಲೂ ಮಾಡಬಾರದು ಅನ್ನುವಂತ ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ. ಆಪರೇಷನ್ ಸಿಂಧೂರ ಇನ್ನೂ ಮುಗ್ದಿಲ್ಲ. ಇದು ಬರೀ ಟ್ರೇಲರ್ ಅಷ್ಟೇ, ಪಿಕ್ಚರ್ ಇನ್ನೂ ಬಾಕಿ ಇದೆ. ಭುಜ್ ಏರ್ಬೇಸ್ನಿಂದ ಪಾಕಿಸ್ತಾನಕ್ಕೆ ರಾಜನಾಥ್ ಎಚ್ಚರಿಕೆ. ಗುಜರಾತ್ನ ಭುಜ್ ವಾಯುನೆಲೆ. ಕಳೆದ ವಾರ ಪಾಕ್ ಭಾರತದ ನಡುವೆ ನಡೆದ ಸಂಘರ್ಷದ ವೇಳೆ ಪಾಪಿ ಸೇನೆ ಇದೇ ವಾಯುನೆಲೆಯನ್ನ ಗುರಿಯಾಗಿಸಿಕೊಂಡಿತ್ತು. ನೂರಾರು ಡ್ರೋನ್ಗಳಿಂದ ದಾಳಿ ಮಾಡಿ ಭುಜ್ ವಾಯುನೆಲೆಯನ್ನ ಧೂಳಿಪಟ ಮಾಡ್ತೀವಿ ಅನ್ನೋ ಮೊಂಡು ಧೈರ್ಯ ಮಾಡಿತ್ತು. ಆದ್ರೆ ನಮ್ಮ ಸೇನೆ ಕೊಟ್ಟ ಏಟಿಗೆ ಪಾಕ್ನ ಡ್ರೋನ್ಗಳು ಚಿಂದಿ ಚಿತ್ರಾನ್ನವಾಗಿದ್ವು. ಇವತ್ತು ಇದೇ ವಾಯುನೆಲೆಯಲ್ಲಿ ನಿಂತು ಕೇಂದ್ರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಎದುರಾಳಿ ಪಾಕಿಸ್ತಾನಕ್ಕೆ ಖಡಕ್ ಸಂದೇಶ ರವಾನಿಸಿದ್ರು. ನಿನ್ನೆ ಕಾಶ್ಮೀರದ ಶ್ರೀನಗರಕ್ಕೆ ಭೇಟಿ ನೀಡಿದ್ದ ರಾಜನಾಥ್ ಸಿಂಗ್ ಇವತ್ತು ಗುಜರಾತ್ನ ಭುಜ್ ವಾಯುನೆಲೆಗೆ ಭೇಟಿ ನೀಡಿ ಯೋಧರಿಗೆ ಕೃತಜ್ಞತೆ ಸಲ್ಲಿಸಿದ್ರು. ಸೈನಿಕರ ಪರಾಕ್ರಮವನ್ನ ಕೊಂಡಾಡಿದ್ರು. ಆಪರೇಷನ್ ಸಿಂಧೂರ ಹೆಸರು ಇಟ್ಟಿದ್ದೇ ಪ್ರಧಾನಿ ನರೇಂದ್ರ ಮೋದಿ. ಭಾರತದ ಬಗ್ಗೆ ಸುಳ್ಳು ಹೇಳಿಕೆ ನೀಡ್ತಾ ಇದ್ದ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯಾಗಿದೆ. ಉಗ್ರರ ನೆಲೆಗಳನ್ನ ಧ್ವಂಸ ಮಾಡಿ ಪಾಕ್ಗೆ ತಕ್ಕ ಉತ್ತರ ನೀಡಿದ್ದೇವೆ. ಆಪರೇಷನ್ ಸಿಂಧೂರ ಇನ್ನೂ ಮುಗ್ದಿಲ್ಲ, ಪಿಕ್ಚರ್ ಅಭಿ ಬಾಕಿ ಹೇ ಎಂಬ ಸಂದೇಶ ಕೊಟ್ರು. साथियों, एक और बात मैं यहां साफ कहना चाहूंगा कि ऑपरेशन सिंदूर अभी खत्म नहीं हुआ है। जो कुछ भी हुआ है वह सिर्फ एक ट्रेलर मात्र था। अब जब समय आएगा, जब भी सही समय आएगा, तो हम पूरी पिक्चर भी दुनिया को दिखाएंगे. ಪಾಕಿಸ್ತಾನವನ್ನ ಪ್ರೊಬೇಷನರಿ ಟೈಮ್ ಲೈನ್ ನಲ್ಲಿ ಇಟ್ಟಿದ್ದೇವೆ. ಪಾಕ್ ಬಾಲ ಬಿಚ್ಚಿದ್ರೆ ಶಿಕ್ಷೆ ಘೋರವಾಗಿರುತ್ತೆ. ನವ ಭಾರತವನ್ನ ಕೆಣಕಲು ಬಂದ್ರೆ ಏನಾಗುತ್ತೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಾಗಿದೆ. ಪಾಕಿಸ್ತಾನದಲ್ಲಿ ಉಗ್ರರ ಪೋಷಣೆಗೆ ಹಣ ಸಂಗ್ರಹಿಸಲಾಗ್ತಿದೆ. ಉಗ್ರ ಮಸೂದ್ ಅಜರ್ಗೆ ಪಾಕ್ 14 ಕೋಟಿ ಪರಿಹಾರ ನೀಡಿದೆ. ಇಂತಹ ರಣಹೇಡಿ ಪಾಕಿಸ್ತಾನಕ್ಕೆ IMF ಹಣ ನೀಡಲು ನಿರ್ಧರಿಸಿದೆ. ಇದನ್ನ ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಅಂತ ರಾಜನಾಥ್ ಸಿಂಗ್ ಮನವಿ ಮಾಡಿದ್ರು. वहां की सरकार पाकिस्तानी आम नागरिकों से लिया गया टैक्स जैशे मोहम्मद जैसे आतंकवादी संगठन के आका मसूद अजहर को करीब 14 करोड़ रुपए देने में खर्च करेगी, जबकि वह यूनाइटेड नेशंस डेजिग्नेटेड टेररिस्ट घोषित हो चुका है। इतना ही नहीं, लश्कर ए तोयबा और जैश ए मोहम्मद के मुरूद के और बहावलपुर स्थित टेरर इंफ्रास्ट्रक्चर को फिर से खड़ा करने के लिए पाकिस्तान सरकार ने आर्थिक सहायता देने की घोषणा की है। लेकिन निश्चित रूप से इंटरनेशनल मॉनेटरी फंड से आने वाले $1 बिलियन के बड़े हिस्से को टेरर इंफ्रास्ट्रक्चर को फंड करने में इस्तेमाल होगा, ऐसा मेरा मानना है. ಈ ನಡುವೆ ಅಫ್ಘಾನಿಸ್ತಾನ ಪಹಲ್ಗಾಮ್ನಲ್ಲಿ ನಡೆದ ಉಗ್ರರ ದಾಳಿಯನ್ನ ಖಂಡಿಸಿದೆ. ವಿದೇಶಾಂಗ ಸಚಿವ ಜೈಶಂಕರ್ ಜೊತೆ ಮಾತುಕತೆ ನಡೆಸಿದ ಅಫ್ಘಾನ್ ವಿದೇಶಾಂಗ ಸಚಿವ ಅಮೀರ್ ಭಾರತಕ್ಕೆ ಬೆಂಬಲ ಸೂಚಿಸಿದ್ದಾರೆ. ಭಾರತ ಅಫ್ಘಾನ್ ಸಂಬಂಧ ಹಾಳು ಮಾಡಲು ಬಿಡಲ್ಲ, ಕಂದಕ ಸೃಷ್ಟಿಸಲು ಪಾಕ್ಗೆ ಆಸ್ಪದ ಕೊಡಲ್ಲ ಎಂಬ ಭರವಸೆ ನೀಡಿದ್ದಾರೆ. 2021 ಬಳಿಕ ಇದೇ ಮೊದಲ ಬಾರಿಗೆ ನಡೆದ ಮಾತುಕತೆ ಇದಾಗಿದೆ.
ಮೊಂಡಾಟದ ಬಳಿಕ ಭಾರತದ ಎದುರು ಮಂಡಿಯೂರಿದ ಪಾಕ್. ಈತ ಮೊಂಡಾಟದ ಬಳಿಕ ಪಾಕಿಸ್ತಾನ ಭಾರತದ ಎದುರು ಮಂಡಿಯೂರಿದೆ. ಶಾಂತಿ ಮಾತುಕತೆಗೆ ಸಿದ್ಧ ಅಂತ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ ಹೇಳಿಕೆ ನೀಡಿದ್ದಾರೆ. ಕಾಶ್ಮೀರದ ಬಗ್ಗೆಯೂ ಚರ್ಚೆಗೆ ಸಿದ್ಧ ಅಂತ ಸ್ಪಷ್ಟಪಡಿಸಿದ್ದಾರೆ. ಭಾರತದ ರಣಬೇಟೆಗೆ ಪತ್ರ ಕೊಟ್ಟಿರೋ ಪಾಪಿ ಪಾಕ್ ಸೇನಾ ಜನರಲ್ ಪ್ರಧಾನ ಕಚೇರಿ ಸ್ಥಳಾಂತರಕ್ಕೆ ನಿರ್ಧರಿಸಿದೆ. ಚಕ್ಲಾಲಾದಲ್ಲಿರೋ ಸೇನಾ ಜನರಲ್ ಪ್ರಧಾನ ಕಚೇರಿಯನ್ನ ಇಸ್ಲಾಮಾಬಾದ್ಗೆ ಸ್ಥಳಾಂತರ ಮಾಡೋ ಬಗ್ಗೆ ಚಿಂತನೆ ನಡೆಸಿದೆ. ಅಷ್ಟೇ ಅಲ್ಲ, ಸೇನಾ ಮುಖ್ಯಸ್ಥರ ನಿವಾಸವೋ ಬದಲಾದ್ರೂ ಅಚ್ಚರಿ ಇಲ್ಲ. ಇಷ್ಟೆಲ್ಲ ಬೆಳವಣಿಗೆ ನಡುವೆ ಭಾರತ ಪಾಕಿಸ್ತಾನ ನಡುವಿನ ಕದನ ವಿರಾಮ 2 ದಿನ ವಿಸ್ತರಣೆ ಆಗಿದೆ. ಜಲಂಧರ್ನಲ್ಲಿ ಪಾಕ್ ಗೂಢಾಚಾರಿ ಸಿಕ್ಕಿಬಿದ್ದಿದ್ದಾನೆ. ಬಂಧಿತನಿಂದ 4 ಮೊಬೈಲ್ 3 ಸಿಮ್ ಕಾರ್ಡ್ ಜಪ್ತಿ ಮಾಡಲಾಗಿದೆ. ಕಾಶ್ಮೀರ ಸಂಪೂರ್ಣವಾಗಿ ಸಹಜ ಸ್ಥಿತಿಗೆ ಮರಳಿದೆ. ಬ್ಯೂರೋ ರಿಪೋರ್ಟ್, TV9.